ಯಾಕೆ ಏನಾಯ್ತು? ಏನೂ ಇಲ್ಲ. ಯಾಕೋ ಒಂಥರ ಇದೆಯಾ? ನಾನು ಬರ್ತೀನಿ. ಏಯ್ ನಿಂತ್ಕೋ. ಯಾಕೆ ಒಂಥರ ಇದೆಯಾ? ಮುಖ ಫುಲ್ ಡಲ್ ಆಗಿದೆ. ಏನಿಲ್ಲ. ಯಾವತ್ತೂ ಈ ಥರ ಇರಲಿಲ್ಲ ನೀನು. ಏನೂ ಇಲ್ಲ ಅಂತ ಹೇಳಿದ್ನಲ್ಲ, ಯಾಕೆ ಪದೇ ಪದೇ ಅದನ್ನೇ ಕೇಳ್ತಿದ್ಯಾ? ನಮ್ಮ ಮನೆ ಕಡೆ ಏನೋ ಟೆನ್ಷನ್ ಇದೆ ಅಷ್ಟೇ. ನಾನು ಬರ್ತೀನಿ. ಸರಿ ಆಯಿತು. ಏನೋ ಆಗಿದೆ ಇವಳಿಗೆ, ಬಾಯಿ ಬಿಡ್ತಾ ಇಲ್ಲ. ಹಲೋ. ಏನು ಯೋಚನೆ ಮಾಡಿದೆ? ಯಾವಾಗ ಸಿಗ್ತೀಯಾ? ಸರ್, ನಿಮಗೆ ಚಿನ್ನ ದುಡ್ಡು ಏನು ಬೇಕಾದರೆ ಕೊಡ್ತೀನಿ. ದಯವಿಟ್ಟು ಆ ವಿಡಿಯೋನ ಡಿಲೀಟ್ ಮಾಡಿ ಪ್ಲೀಸ್ ಸರ್. ಎಷ್ಟು ಕೊಡ್ತೀಯಾ? 1 ಕೋಟಿ, 2 ಕೋಟಿ, 5 ಕೋಟಿ? ಸರ್, ನಾವು ಬಡವರು ಸರ್. ಏನೋ 3-4 ಲಕ್ಷದ ಒಡವೆ ಇದೆ, ಅದನ್ನೇ ಮಾರ್ಬಿಟ್ಟು ನಿಮ್ಗೆ ದುಡ್ಡು ಕೊಡ್ತೀನಿ ಸರ್. 3-4 ಲಕ್ಷ ನಾನೇ ಕೊಡ್ತೀನಿ, ಬರ್ತೀಯಾ? ಸರ್ ಸರಿ ಅಪ್ಪ. ನೀನು ಒಪ್ಪಲ್ಲ. ನನಗೇನು ಮಾಡಬೇಕು ಅಂತ ಚೆನ್ನಾಗಿ ಗೊತ್ತು. ನೀನು ಕಾಲ್ ಕಟ್ ಮಾಡು. ಸರ್ 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 1 ನಿಮಿಷ ಸರ್, ದಯವಿಟ್ಟು ಸ್ವಲ್ಪ ಟೈಮ್ ಕೊಡಿ ಸರ್. ಆಗೋದೇ ಇಲ್ಲ. ನಾಳೆ ಏನಾಗುತ್ತೆ ಅಂತ ನೋಡ್ತಾ ಇರು. ಸರ್ 1 ನಿಮಿಷ ಸರ್, ಅವಸರ ಪಡಬೇಡಿ. ನಾಳೆ ಎಲ್ಲಿಗೆ ಬರಬೇಕು ಅಂತ ಹೇಳಿ. ನಾನೊಂದು ಲೊಕೇಶನ್ ಕಳಿಸ್ತೀನಿ, ಅಲ್ಲಿಗೆ ಬಾ. ಏನಾದರೂ ಡಬಲ್ ಗೇಮ್ ಮಾಡ್ದೋ ಗೊತ್ತಲ್ಲ? ಇಲ್ಲ ಸರ್, ಹಾಗೆಲ್ಲ ಮಾಡಲ್ಲ. ಇವಳು ಯಾರು ಗೊತ್ತಾ ಮಗ? ನನಗೆ ತುಂಬ ಬೇಕಾದವಳು. ನೋಡು, ಈಗಲೂ ಅವಳದ ಮೆಸೇಜ್ಗಳು ಬರ್ತಾನೇ ಐತೆ. ಅಲ್ಲ ಮಗ, ಅವಳನ್ನ ಆಚೆ ಕರ್ಸ್ಕೊಂಡ್ರೆ ನೀನೇ ಅಂತ ಗೊತ್ತಾಗಲ್ವೇನೋ? ಅವಳು ಹೊರಗಡೆ ಬರೋಕ್ಕಿಂತ ಮುಂಚೆನೇ ನಾನು ಅವಳು ಉಪಯೋಗಿಸ್ಕೋತೀನಿ ಮಗ. ಅಲ್ಲ, ಬರೀ ಕಿಸ್ತಾನೆ ಕೇಳಿದ್ದು. ಕಿಸ್ಸೊಂದು ಕೊಡಲಿ, ಆಮೇಲೆ ಅವಳೇನೆ ಎಲ್ಲನೂ ಒಪ್ಕೊಳ್ಳೋ ಥರ ನಾನು ಮಾಡ್ತೀನಿ. ಸರಿನಪ್ಪ. ಹಲೋ 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 ಚಿರು, ಏನಾಯ್ತು? ಅವ್ನು ಕಾಲ್ ಮಾಡಿದ್ದ, ವಿಡಿಯೋನ ವೈರಲ್ ಮಾಡ್ತೀನಿ ಅಂತ ಹೆದರಿಸ್ತಿದ್ದಾನೆ. ಕೂಲ್ ಕೂಲ್ ಕೂಲ್, ನೀನೇನು ಟೆನ್ಷನ್ ತೊಗೊಬೇಡ. ಎಲ್ಲನೂ ಕಂಡಿಡ್ದಾಗಿದೆ. ಇನ್ನೊಂದು 2 ದಿವಸ ಟೈಮ್ ಕೊಡು, ಅವನ್ನ ಲಾಕ್ ಮಾಡ್ತೀನಿ. ಹೌದಾ? ಸೂಪರ್ ಸೂಪರ್ ಸೂಪರ್. ಥ್ಯಾಂಕ್ ಯು ಸೋ ಮಚ್ ಕಣೋ. ಹೋದ ಜೀವ ವಾಪಸ್ ಬಂದಂಗಾಯ್ತು. ನೀ ನನ್ನ ಫ್ರೆಂಡ್ ಆಗಿದ್ಕೂ ಸಾಧ್ಕಾಯ್ತು ಕಣೋ. ನಿಂಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಕಣೋ. ಸರಿ ಸರಿ ಸರಿ, ಖುಷಿ ಪಡೆಯುವಂತೆ. ಇದೇ ಖುಷಿಗೇನು ಇಲ್ವಾ? ಚಿರು, ಏನು ನೀನು? ಈ ಹುಡುಗಿರ ಹಿಂಗಲ್ವಾ, ಕೆಲಸ ಮುಗಿದ್ಮೇಲೆ ಕೈ ಕೊಡೋದು? ಹಾಂ, ನಾನು ಆ ಥರ ಅಲ್ಲ. ಈಗೇನು ನೀನು ಕೇಳಿದ ಕಿಸ್ತಾನೆ ಕೊಡ್ತೀನಿ, ಆದರೆ ಕೆನ್ನೆಗೆ ಮಾತ್ರ. ಹಾಂ, ಕೆನ್ನೆಗ? ಲಿಪ್ ಟು ಲಿಪ್ ಕಿಸ್ ಕೊಟ್ರೆ ಅದು ಕಿಸ್ ಆಗೋದು. ಕೆನ್ನೆಗೇನು, ಯಾರು ಬೇಕಾದ್ರೆ ಕೊಡ್ತಾರೆ. ಪ್ಲೀಸ್ ಕಣೋ, ಅರ್ಥ ಮಾಡ್ಕೊಳ್ಳೋ. ಆಯಿತು ಬಿಡು, ನೀವು ಹುಡುಗಿರೆಲ್ಲ ಒಂದೇ. ಏನು ನೀನು? ಆಲ್ರೆಡಿ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ, ಅವನಿಗೆ ಇನ್ನೂ ನಾನು ಕೊಟ್ಟಿಲ್ಲ. ಅವನು ಕೊಡದೆ ಆ ಥರ ಎಲ್ಲ ವಿಡಿಯೋ ಕಳಿಸ್ಬಿಟ್ಟಿದ್ದ ನೀನು? ಸರಿ ಆಯಿತು, ಎಲ್ಲಿ ಸಿಗಬೇಕು ಅಂತ ಹೇಳು. ಬೇಡ ಬಿಡು, ನಿನಗಿಷ್ಟ ಇಲ್ಲ ಅಂದರೆ ಬೇಡ. ಇಷ್ಟಪಟ್ಟು ಮಾಡಿದ್ರೇ ಚಂದ. ಇಷ್ಟ ಇದೆ ಕಣೋ. ಇಷ್ಟ ಇತ್ತು ಅಂದರೆ ಬಾ ಮತ್ತೆ. ಸರಿ, ಎಲ್ಲಿ ಸಿಗಬೇಕು? ನಾನು ರೂಮ್ಗೆ ಬಂದ್ಬಿಡು. ಹಾಂ, ರೂಮ್ಗಾ? ಅದರಲ್ಲಿ ಏನಿದೆ? ಸರಿ, ಆದರೆ ಓನ್ಲಿ ಕಿಸ್ ಮಾತ್ರ. ಓಕೆ ಚಿನ್ನ, ಬಾ. ಸರಿ.
ಹಲೋ ಅಪ್ಪ. ಏನು ಮಗಳೇ 2-3 ದಿನ ಆಯಿತು ಫೋನೇ ಮಾಡಿಲ್ಲ. ಸಾರಿ ಅಪ್ಪ, ಅದು ಸ್ವಲ್ಪ ಟೆನ್ಷನಲ್ಲಿದ್ದೆ, ಹಾಗಾಗಿ ಫೋನ್ ಮಾಡೋಕ್ಕಾಗಿಲ್ಲ. ಏನು ಮಗಳೇ ಏನಾಯಿತು? ಆ ಥರ ಏನಿಲ್ಲಪ್ಪ, ಅದೇ ಕೆಲಸ ಟೆನ್ಷನ್ ಇರುತ್ತಲ್ವಾ. ಟೆನ್ಷನ್ ಅಂತ ಎಲ್ಲನೂ ಮುಚ್ಚಿಡ್ಬೇಡ. ಏನಾದರೂ ಹೇಳ್ಕೊಳ್ಬೇಕಂದ್ರೆ ಹೇಳ್ಕೊ. ಹಾಗೇನೂ ಇಲ್ಲಪ್ಪ. ಏನೂ ಇಲ್ಲ ಅಂದರೆ ಪರವಾಗಿಲ್ಲ. ಇಲ್ಲೊಬ್ಳು ಎಲ್ಲನೂ ಮುಚ್ಚಿಟ್ಟು ಕೊನೆಗೆ ಅವಳು ಫ್ರೆಂಡೇ ಮೋಸ ಮಾಡಿಲ್ಲಂತೆ. ಫ್ರೆಂಡಾಗಿ ಅದು ಹೇಗೆ ಮೋಸ ಮಾಡ್ತಾರಪ್ಪ? ಫ್ರೆಂಡ್ ಅಂದ್ಕೊಂಡವರೆಲ್ಲ ಒಳ್ಳೆ ಫ್ರೆಂಡ್ ಆಗಿರಲ್ಲ ಮಗಳೇ. ಅದು ಹೇಗಪ್ಪ? ಯಾವಾಗ ಒಬ್ಬ ಫ್ರೆಂಡ್ ಸೋತಾಗ ಬಿದ್ದಾಗ ನಗದೆ ಆಡ್ಕೊಳ್ದೆ ಜೊತೆಗೆ ನಿಲ್ತಾರಲ್ವಾ, ಅವ್ರು ಮಾತ್ರ ನಿಜವಾದ ಫ್ರೆಂಡ್ ಆಗೋಕ್ಕೆ ಸಾಧ್ಯ. ಮತ್ತು ಉಳಿದವರು ಅವರವ್ರ ಅನುಕೂಲಕ್ಕೆ ತಕ್ಕಂತೆ ಫ್ರೆಂಡ್ಶಿಪ್ ಮಾಡ್ತಾರೆ. ಹಲೋ, ಎಲ್ಲಿದ್ಯಾ? ಮನೇಲಿದ್ದೀನಿ. ಏನು ಮಾಡ್ತಾ ಇದ್ಯಾ? ಏನೂ ಇಲ್ಲ, ಸುಮ್ಮನೆ ಕೂತಿದ್ದೀನಿ. ಚಿರು ಏನಾದ್ರು ಮೀಟ್ ಮಾಡ್ದ? ಇಲ್ಲ, ಯಾಕೆ? ಏನಾಯ್ತು? ಕೇಳಿದ್ದಕ್ಕಷ್ಟೇ ಆನ್ಸರ್ ಮಾಡು. ಮೀಟ್ ಮಾಡಿದ್ರೋ ಇಲ್ವೋ? ಹೌದು, ಒಂದ್ಸಲ ಮೀಟ್ ಮಾಡಿದ್ವಿ. ಒಂದ್ಸಲನೋ 10 ಸಲನೋ ಅಂತ ಕೇಳಲಿಲ್ಲ. ಹೌದು. ಎಲ್ಲಿ? ಅದೇ ಮನೆ ಹತ್ರ ಪಾರ್ಕ್ ಇದೆಯಲ್ಲ, ಅಲ್ಲೇ ಮೀಟ್ ಮಾಡಿದ್ದು. ಸರಿ, ಬಾ 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 ಬಾ. ಯಾಕೆ ಲೇಟ್ ಮಾಡಿಬಿಟ್ಟೆ? ನಂಗೆ ಗೊತ್ತು ನೀನು ಬರ್ತೀಯ ಅಂತ. ಸುಹಾಸ್, ನೀನೇನಿಲ್ಲಿ? ಸಿರಿ, ಏನು ಆಟ ಆಡ್ತಿದ್ಯಾ? ಹೌದು, ಕಬಡ್ಡಿ ಆಟ ಆಡ್ತಿದ್ವಿ. ನಿನ್ನೂ ಕರ್ಕೊಂಡು ಹೋಗೋಣ ಅಂತ ಬಂದಿದ್ವಿ. ನನ್ನ ಮಗನೇ, ಆಟ ಆಡ್ತಾ ಇರೋದು ನೀನು. ಫ್ರೆಂಡ್ಶಿಪ್ ಹೆಸರಲ್ಲಿ ಮೋಸ ಮಾಡಕ್ ನಾಚಿಕೆ ಆಗಲ್ವಾ? ನಾನೇನೋ ಮೋಸ ಮಾಡಿದೆ? ಏ ಸಿರಿ, ನಾನೇನು ಮೋಸ ಮಾಡ್ದೆ? ಯಾರು ಅಂತ ಕಂಡುಹಿಡಿತೀನಿ ಬಾ ಅಂತ ತಾನೇ ಕರೆದಿದ್ದು. ಅದ್ಯಾರು ಅಲ್ಲ, ನೀನೇ ಅನ್ನೋದು ನಮಗ್ ಚೆನ್ನಾಗಿ ಗೊತ್ತು. ಸಿರಿ, ಏನ್ ಮಾತಾಡ್ತಿದ್ದ ನೀನು? ಜಾಸ್ತಿ ಮಾತಾಡಬೇಡ ಮಗ, ಎಲ್ಲ ಗೊತ್ತಾಗಿದೆ. ಇವಳನ್ನ ಮೀಟ್ ಮಾಡಿದಾಗ ತುಂಬಾ ಡಲ್ ಆಗಿದ್ಲು. ಇವಳನ್ನ ಯಾವತ್ತೂ ನನ್ನ ಹತ್ರ ನೋಡಿರ್ಲಿಲ್ಲ. ಅದಕ್ಕೆ ಅವಳು ವಾಟ್ಸಪ್ನ ಓಪನ್ ಮಾಡೇ ಇಟ್ಕೊಂಡಿದ್ದೆ. ನಿಂದೇ ಜಾಸ್ತಿ ಮೆಸೇಜ್ ಬರೋದು, ನೀನೇ ಅವಳಿಗೆ ಆ ವಿಡಿಯೋ ಕಳ್ಸಿರೋದು. ಅದು ಅಲ್ಲದೆ ನಮ್ಮ ಟೀಮಲ್ಲಿ ಹ್ಯಾಕಿಂಗ್ ಗೊತ್ತಿರೋ ಬಡ್ಡಿ ಮಗ ನೀನೊಬ್ನೇ. ಮಗ, ಅದು ಆಕ್ಟ್ ಮಾಡಿರೋ ವಿಡಿಯೋನ ಚೆಕ್ ಮಾಡೋದಕ್ಕೆ ಕಳ್ಸಿದ್ ಕಣೋ. ನೀನೇ ನೋಡಿದ್ಮೇಲೆ ಚೆಕ್ ಮಾಡೋದೇನೋ ಇದೆ. ಅದು ಅಲ್ಲದೆ ಅವಳ ಹತ್ರ ಕಿಸ್ ಬೇರೆ ಕೇಳಿದ್ಯಾ. ಇದೇ ನೆಪ ಇಟ್ಕೊಂಡು ಅವಳನ್ನ ಪಡ್ಕೋಬೇಕು ಅಂತ ನೋಡ್ತಾ ಇದ್ಯಾ? ಮಗ, ಅದಂಗಲ್ಲ. ಇನ್ ಹೇಗೋ ಮತ್ತ್ಯಾಕೋ ಕಿಸ್ ಕೇಳ್ದೆ? ಮಾತಾಡು ಸಿರಿ, ನೀನ್ ಬೆಸ್ಟಿ ಅಂತೆಲ್ಲ ಮಾತಾಡು. ನೀನು ಎಷ್ಟು ನಂಬಿದ್ನಲ್ಲೋ, ನೀನು ಈ ಥರ ಮೋಸ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಸರಿ, ನಾನು ನಂಬು, ನಾನೇನು ಮಾಡಿಲ್ಲ. ಸರಿ, ಮುಚ್ಚು ಬಾಯಿ. ಎಷ್ಟು ಮಾತಾಡ್ತೀಯ, ಎಲ್ಲ ವಿಷಯನೂ ಗೊತ್ತಾಗಿದೆ. ನಾವು ಹುಡುಗಿರ್ ಮಾಡೋ ತಪ್ಪೇನು ಗೊತ್ತಾ? ಬಾಯ್ ಫ್ರೆಂಡ್ಗಿಂತ ಬಾಯ್ ಬೆಸ್ಟಿನೇ ಜಾಸ್ತಿ ನಂಬ್ತೀವಿ. ನಿಮಗೆ ಜಾಸ್ತಿ ಟೈಮ್ ಕೊಡೋದು.
ಹೌದು, ಅವತ್ತು ನಾನು ನಿನ್ನ ಹತ್ರ ವಿಷಯ ಶೇರ್ ಮಾಡ್ಕೊಂಡಾಗ ನನ್ನನ್ನು ಕೇವಲವಾಗಿ ನೋಡಿ ನಗ್ತೆ ಅಲ್ವಾ, ಅವತ್ತೇ ನಾನು ಅರ್ಥ ಮಾಡ್ಕೋಬೇಕಿತ್ತು. ಅದು ಬಿಡು, ನನ್ನ ಹತ್ರ ಕಿಸ್ ಕೇಳ್ದಲ್ಲ, ಅವಾಗಲಾದರೂ ನಾನು ಅರ್ಥ ಮಾಡ್ಕೋಬೇಕಿತ್ತು. ನನ್ನ ಬುದ್ಧಿಗದು ಹೊಳಿಲೇ ಇಲ್ಲ. ಎಂಥ ದಡ್ಡಿ ನಾನು. ಎಷ್ಟ್ ಸಲ ಹೇಳಿದೀನಿ ಬೇರೆಯವ್ರ ಫ್ರೆಂಡ್ಶಿಪ್ ಇಟ್ಕೋಬೇಡ, ನಂಗೆ ಇಷ್ಟ ಆಗಲ್ಲ ಅಂತ. ಬಾಯ್ ಫ್ರೆಂಡ್ ಇದ್ಮೇಲೆ ಬೇರೆಯವ್ರ ಫ್ರೆಂಡ್ಶಿಪ್ ಏನಕ್ಕೆ ಬೇಕು ನಿಂಗೆ? ಬಾಯ್ ಬೆಸ್ಟಿ ಅಂತ ಸಾಯ್ತಿರಲ್ಲ, ಈಗ ಅನ್ಭವ್ಸು. ನನ್ನ ಪ್ರಕಾರ ಬಾಯ್ ಬೆಸ್ಟಿ ಅನ್ನೋ ಕಾನ್ಸೆಪ್ಟ್ ಇರೋದೇ ತೆವಲಿಗೋಸ್ಕರ. ಸ್ಟಾರ್ಟಿಂಗ್ ಅಲ್ಲಿ ಫ್ರೆಂಡ್ಸ್ ಅಂತ ಎಲ್ಲ ಚೆನ್ನಾಗೇ ಇರ್ತಾರೆ, ಕ್ಲೋಸ್ ಆಗ್ತಾ ಆಗ್ತಾ ಫ್ರೆಂಡ್ಸ್ ವಿತ್ ಬೆನಿಫಿಟ್ಸ್ ಅಲ್ಲೇ ಮುಗಿಯೋದದು. ಅದನ್ನೇನಾದ್ರೂ ನಾವು ಕೇಳಕ್ ಬಂದ್ರೆ ನಮ್ಗೆ ಓವರ್ ಪಾಸಿಟಿವ್ ಡೌಟ್ ಅಂತ ಜಗಳ ಆಡ್ತೀರಾ. ಅಪ್ಪಪ್ಪಪ್ಪಪ್ಪ, ಏನೇ ನಾಟಕಗಳು ನಿಮ್ದು. ಈಗ ಅರ್ಥ ಆಯ್ತಾ? ಮುಚ್ಚು ಬಾಯಿ. ತಪ್ಪು ಅವಂದಲ್ಲ, ನಿಮ್ದು. ಹಾ, ನಾನೇನೇ ಮಾಡಿದೆ? ಇಷ್ಟಪಟ್ಟಿದ್ದೀವಿ. ಹಾ, ಮದುವೆ ಆಗೋವರೆಗೂ ಕಾಯಕ್ಕೇನ್ರು ರೋಗ ನಿಮಗೆ? ಫೋಟೋ ಕಳಿಸು, ವಿಡಿಯೋ ಕಳಿಸು, ಅದು ತೋರಿಸು, ಇದು ತೋರಿಸು, ಅದು ಸರಿಯಾಗಿ ಕಾಣಿಸ್ತಿಲ್ಲ, ಇದು ಸರಿಯಾಗಿ ಕಾಣಿಸ್ತಿಲ್ಲ ಅಂತ ಪ್ರಾಣ ತಿಂತಿರಲ್ಲ. ಕಳಿಸಿಲ್ಲ ಅಂದರೆ ಆ ಹುಡುಗಿ ನೋಡಿದ್ರೆ ಆಸೆ ಆಗುತ್ತೆ, ಈ ಆಂಟಿ ನೋಡಿದ್ರೆ ಆಸೆ ಆಗುತ್ತೆ ಅಂತ ಹೇಳಿ ಪ್ರಾಣ ಹಿಂಡ್ತಿರಲ್ಲ. ನಾವಲ್ಲಿ ಬೇರೆಯವ್ರ ಜೊತೆ ಹೋಗ್ತೀವ, ಬೇರೆಯವ್ರ ಜೊತೆ ಮಲಗ್ತೀವ ಅಂತ ಹೇಳಿ ಬ್ಲ್ಯಾಕ್ ಮೇಲ್ ಮಾಡ್ತಿರಲ್ಲ. ಎಲ್ಲ ಆಗೋದು ನಿಮ್ಮಿಂದ ಅಲ್ಲ. ನಾವು ಫೋಟೋ ಕಳಿಸೇ ಇಲ್ಲ ಅಂದ್ರೆ ಯಾರು ಯಾಕೆ ಹ್ಯಾಕ್ ಮಾಡ್ತಾರೆ? ಯಾರು ಹ್ಯಾಕ್ ಮಾಡೋಕ್ಕಾಗಲ್ಲ, ಯಾರು ಬ್ಲ್ಯಾಕ್ ಮೇಲ್ ಮಾಡೋಕ್ಕಾಗಲ್ಲ. ಅದು ಅಲ್ಲದೆ ನಮ್ಮ ತಪ್ಪೇ ಇಲ್ಲ ಅಂದರೆ ನಾವು ಧೈರ್ಯವಾಗಿರ್ಬೋದು. ಆದ್ರಿಲ್ಲಿ ಹಾಗಲ್ಲ, ನಾವೇ ತಪ್ಪು ಮಾಡಿರ್ತೀವಿ. ಹೇಗೆ ಧೈರ್ಯವಾಗಿರೋದು? ನಮ್ಮ ಬಟ್ಟೆನ ನಾವೇ ಬೆಸ್ಟ್ ತೋರಿಸಿರ್ತೀವಿ. ಹೇಗೋ ವಾದ ಮಾಡೋದು? ಥು, ಕಚಡಗಳ. ಸಿರಿ, ಇವನ್ನೇನ್ ಮಾಡೋದು? ಅವನೇನು ಮಾಡ್ತೀಯ? ಹೊರಗಡೆವನಾಗಿದ್ದಿದ್ರೆ ಪೊಲೀಸಿಗೆ ಹಿಡ್ಕೊಡ್ಬೋದಾಗಿತ್ತು. ಅವನು ನಮ್ಮವನೇ. ನಮ್ಮನ ಮರ್ಯಾದೆನ ನಾವೇ ಹೇಗೆ ಕಳ್ಕೊಳ್ಳೋದು? ಮಗ, ನೀನು ತಗ್ಲಾಕೊಂಬಿಟ್ಟೇನೋ. ನನಗೆ ದೊಣ್ಣೆದಲ್ಲಿ ಬಾರಿಸಿದ್ರು, ನಿನಗೆ ಯಾವ್ದ್ರಲ್ಲ ಬಾರಿಸಿದ್ರು.